ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಸೊ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ತುಂಬ ಸಿಂಪಲ್ ಆಗಿರುವಂಥ ಚಾಪ್ಟರ್. ಸೊ ನಮ್ಮ ಬಾಡಿನಲ್ಲಿರುವಂಥ ಒಂದಷ್ಟು ರೆಸ್ಪಾನ್ಸ್ ಮಾಡುವಂಥ ಕಾನ್ಸೆಪ್ಟ್ಸ್ ಬಗ್ಗೆ ಇಲ್ಲಿ ಮಾತಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಸ್ಟಿಮ್ಯುಲೈ ಅಂತ ಇದೆ. ಸ್ಟಿಮ್ಯುಲೈ ಅಂದರೆ ತುಂಬ ಸಿಂಪಲ್, ದ ಚೇಂಜಸ್ ಇನ್ ದ ಎನ್ವಿರಾನ್ಮೆಂಟ್ ಟು ವಿಚ್ ಲಿವಿಂಗ್ ಆರ್ಗನಿಸಮ್ ರೆಸ್ಪಾಂಡ್. ಅಂದರೆ ನಮ್ಮ ಸುತ್ತಮುತ್ತ ಇರುವಂಥ ನಮಗೆ ಡಿಸ್ಟರ್ಬ್ ಆಗುವಂಥ ಕಾನ್ಸೆಪ್ಟ್ಸ್. ಡಿಸ್ಟರ್ಬ್ ಅಂತ ಬೇಕಾದ್ರೂ ಅನ್ಬೋದು, ಅಥವಾ ನಮ್ಮನ್ನು ಮಾತಾಡಿಸೋವಂಥ ಅಥವಾ ನಮ್ಮನ್ನು ರಿಯಾಕ್ಟ್ ಮಾಡೋ ಥರ ಮಾಡುವಂಥ ಕಾನ್ಸೆಪ್ಟ್ಸ್. ಏನು ಅಂದರೆ ಇದಕ್ಕೆ ನಾವು ಕೂತ್ಕೊಂಡಿರೋಂಥ ಜಾಗದಲ್ಲಿ ಇದ್ದಕ್ಕಿದ್ದಾಗೆ ಏನಾದರೂ ಬಿಸಿ ವಸ್ತು ತಾಕ್ತು ಅಂದರೆ ನಾವು ರೆಸ್ಪಾಂಡ್ ಮಾಡ್ತೀವಿ. ತುಂಬ ತಣ್ಣಗಿರೋ ವಸ್ತು ಟಚ್ ಆಯಿತು ಅಂದರೆ ರೆಸ್ಪಾಂಡ್ ಮಾಡ್ತೀವಿ. ಯಾರಾದರೂ ಮಾತಾಡ್ಸಿದ್ರೆ ರೆಸ್ಪಾಂಡ್ ಮಾಡ್ತೀವಿ. ಸ್ಮೆಲ್ ಬಂತು ಅಂದರೆ ಬ್ಯಾಡ್ ಸ್ಮೆಲ್ ಅಂತ ರೆಸ್ಪಾಂಡ್ ಮಾಡ್ತೀವಿ. ಯಾರಾದರೂ ನಮ್ಮನ್ನು ಮುಟ್ಟಿದ್ರೆ ನಮಗೆ ಗೊತ್ತಾಗುತ್ತೆ. ಈ ಥರ ನಾವು ರೆಸ್ಪಾಂಡ್ ಮಾಡೋ ಥರ ಹೊರಗಡೆಯಿಂದ ಬರ್ತಾ ಇರುವಂಥ ಒಂದು ಡಿಸ್ಟರ್ಬೆನ್ಸ್ ಅಥವಾ ಹೊರಗಡೆಯಿಂದ ಬರ್ತಾ ಇರುವಂಥ ಒಂದು ಕಾಲ್ ಅನ್ನೋ ಥರ ಅನ್ಬೋದು. ಸೊ ಇದನ್ನು ನಾವು ಸ್ಟಿಮ್ಯುಲೈ ಅಂತ ಕರಿತೀವಿ. ಸ್ಟಿಮ್ಯುಲೈ ಅಂದರೆ ಹೊರಗಡೆಯಿಂದ ನಾವು ಬರ್ತಾ ಇರೋವಂಥ ಒಂದು ಕಾನ್ಸೆಪ್ಟ್ಸ್ಗೆ ನಾವು ರೆಸ್ಪಾಂಡ್ ಮಾಡ್ತಾ ಇದ್ದೀವಿ. ಇದನ್ನು ಸ್ಟಿಮ್ಯುಲೈ ಅಂತ ಕರಿಬೋದು. ಸೊ ಇಂಥ ಸ್ಟಿಮ್ಯುಲೈಗೆ ರೆಸ್ಪಾಂಡ್ ಮಾಡುವಂಥ ಕ್ಯಾರೆಕ್ಟ್ರು ಮೇಯ್ನಾಗಿ ಲಿವಿಂಗ್ ಥಿಂಗ್ಸಲ್ಲಿ ಮಾತ್ರ ಇರುತ್ತೆ. ನೀವು ಒಂದು ಕಲ್ಲನ್ನ ಟಚ್ ಮಾಡಿದ್ರೆ ಅದು ರೆಸ್ಪಾಂಡ್ ಮಾಡಲ್ಲ. ಒಬ್ಬ ಹ್ಯೂಮನ್ ಬೀಯಿಂಗ್ನ ಟಚ್ ಮಾಡಿದ್ರೆ ಅವನು ತಿರುಗಿ ನೋಡ್ತಾನೆ ಯಾರು ಮುಟ್ಟಿದ್ದು ಅಂತ. ಸೊ ಅದು ಸ್ಟಿಮ್ಯುಲೈ. ನೆಕ್ಸ್ಟ್ ಒಂದು ಕೋಆರ್ಡಿನೇಷನ್ ಅಂತ ಹೇಳಿದ್ರೆ ಫಾರ್ ಎ ಪ್ರಾಪರ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಅಂದರೆ ಹೊರಗಡೆಯಿಂದ ಅಂತ ಬಂದಿರೋಂಥ ಒಂದು ಸ್ಟಿಮ್ಯುಲಸ್ಗೆ ನೀವು ರೆಸ್ಪಾಂಡ್ ಮಾಡ್ತಾ ಇದೆಯಾ ಅಂದರೆ, ಸೊ ಈ ರೆಸ್ಪಾಂಡ್ ಮಾಡ್ತಾ ಇದೆಯಲ್ಲ ಇದು ಕೋಆರ್ಡಿನೇಷನ್ ನಡೀತಾ ಇದೆ. ಸೊ ದ ವರ್ಕಿಂಗ್ ಟುಗೆದರ್ ಆಫ್ ವೇರಿಯಸ್ ಆರ್ಗನ್ಸ್ ಇನ್ ದ ಆರ್ಗ್ಯಾನಿಸಮ್ ಟು ಪ್ರೊಡ್ಯೂಸ್ ಎ ಪ್ರಾಪರ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ಯಾರೊಬ್ರು ನಮ್ಮನ್ನು ಮಾತಾಡ್ಸಿದ್ರೆ ನಾವು ತಿರುಗಿ ನೋಡ್ತೀವಿ, ಸ್ಟಿಮ್ಯುಲೈಗೆ ರೆಸ್ಪಾಂಡ್ ಮಾಡಿದ್ವಿ. ಈ ಸ್ಟಿಮ್ಯುಲೈಗೆ ರೆಸ್ಪಾನ್ಸ್ ಹೇಗೆ ಬಂತು ಅಂದರೆ ನಮ್ಮ ಬಾಡಿನಲ್ಲಿ ಸ್ಟಿಮ್ಯುಲೈ ಅಂದರೆ ಹೊರಗಡೆಯಿಂದ ಬಂದಿರುವಂಥ ಒಂದು ಡಿಸ್ಟರ್ಬೆನ್ಸ್ನ ರಿಸೀವ್ ಮಾಡಿಕೊಂಡು ಅದಕ್ಕೆ ನೀನು ಮಾತಾಡಿಸುವಂಥ ರೆಸ್ಪಾಂಡ್ ಮಾಡುವಂಥ ಕ್ಯಾರೆಕ್ಟರ್ ನಮ್ಮ ಬಾಡಿಯಿಂದ ಹೊರಗೆ ಬರ್ತಿದೆಯಲ್ಲ, ಈ ಎರಡೂ ಕೂಡ ಒಂದೇ ರಿದಮಲ್ಲಿ ಒಂದೇ ಒಂದು ಕಾನ್ಸ್ಟೆಂಟ್ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಇದನ್ನು ಕೋಆರ್ಡಿನೇಷನ್ ಅಂತ ಕರಿತೀವಿ. ಮುಂದೆ ಹೋಗ್ತಾ ಈ ಕಾನ್ಸೆಪ್ಟ್ ಇನ್ನೂ ಈಸಿ ಆಗ್ತಾ ಹೋಗುತ್ತೆ. ಸೊ ಕೋಆರ್ಡಿನೇಷನ್ ಅಂತ ಕರಿಬೋದು. ಸೊ ಇಲ್ಲಿ ಅನಿಮಲ್ ಕೋಆರ್ಡಿನೇಷನ್ ಇದೆ. ಅನಿಮಲ್ಸಲ್ಲಿ ಹೇಗಾಗುತ್ತೆ ಮತ್ತು ಪ್ಲ್ಯಾಂಟ್ಸಲ್ಲಿ ಹೇಗಾಗುತ್ತೆ ಅಂತ ಕೂಡ ನೋಡ್ತಾ ಹೋಗ್ತೀವಿ. ಮೊದಲನೇದು ಅನಿಮಲ್ಸಲ್ಲಿ ಈ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಹೇಗಾಗ್ತಿದ್ದಾರೆ, ಇಟ್ ಈಸ್ ಡನ್ ಬೈ ನರ್ವಸ್ ಸಿಸ್ಟಮ್ ಆ್ಯಂಡ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ನರ್ವಸ್ ಸಿಸ್ಟಮ್ ಅಂದರೆ ನೀವು 9th ಅಲ್ಲಿ ಕಲ್ತಿದ್ದೀರಾ. ನರ್ವಸ್ ಸಿಸ್ಟಮ್, ನ್ಯೂರಾನ್ ಇಂಪಾರ್ಟೆಂಟಾಗಿ ಬರುವಂಥ ನ್ಯೂರಾನ್ ಬಗ್ಗೆ ನ್ಯೂರಾನ್ ಡಯಾಗ್ರಾಮ್ ಕೂಡ ನಿಮ್ಗೆ ಆಲ್ರೆಡಿ 9th ಅಲ್ಲಿ ಬಂದಿದೆ ಟಿಶ್ಯೂ ಚಾಪ್ಟ್ರಲ್ಲಿ. ಸೊ ಅನಿಮಲ್ಸ್ ಬಗ್ಗೆ ಮಾತಾಡೋಣ. ಕೋಆರ್ಡಿನೇಷನ್ ಇನ್ ಅನಿಮಲ್ಸ್. ಸರಿ, ಕೋಆರ್ಡಿನೇಷನ್ ಇನ್ ಅನಿಮಲ್ಸ್ ಕಂಟ್ರೋಲ್ ದ ಕೋಆರ್ಡಿನೇಷನ್ ಈಸ್ ಡನ್ ಬೈ ನರ್ವಸ್ ಸಿಸ್ಟಮ್ ಆ್ಯಂಡ್ ಎಂಡೋಕ್ರೈನ್ ಗ್ಲ್ಯಾಂಡ್. ಗೊತ್ತು. ಸರಿ, ನರ್ವಸ್ ಸಿಸ್ಟಮ್ ಇಟ್ ಕನ್ಸಿಸ್ಟ್ ಆಫ್, ನರ್ವಸ್ ಸಿಸ್ಟಮಲ್ಲಿ ಏನೇನಿದೆ, ಡೈಜೆಸ್ಟ್ ಸಿಸ್ಟಮಲ್ಲಿ ಏನಿದೆ ಅಂತ ಗೊತ್ತು ನಿಮಗೆ. ಸ್ಟಮಕ್ ಇರುತ್ತೆ, ಇಂಟೆಸ್ಟೈನ್ ಇರುತ್ತೆ, ಲಿವರ್ ಇರುತ್ತೆ, ಹೌದಲ್ವಾ? ಈ ಥರ ಪ್ಯಾಂಕ್ರಿಯಾಸ್ ಇರುತ್ತೆ. ಹಾಗೆ ಈ ನರ್ವಸ್ ಸಿಸ್ಟಮಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಬಂದು 3 ಇದೆ. ಬ್ರೈನ್, ಸ್ಪೈನಲ್ ಕಾರ್ಡ್, ಹಾಗೆ ನರ್ವ್ಸ್ ಅಂತ ಕರಿತೀವಿ. ಬ್ರೈನ್ ಗೊತ್ತು ನಿಮಗೆ, ಹಾಗೆ ಸ್ಪೈನಲ್ ಕಾರ್ಡ್ ನಮ್ಮ ಬೆನ್ನು ಮೂಳೆ ಮೀನ್ಸ್ ಬ್ಯಾಕ್ ಬೋನ್, ಹಾಗೆ ನರ್ವ್ಸ್ ಅಂದರೆ ಅದೊಂದು ನರ್ವ್ ಸೆಲ್ ಅಂತ ಕರಿಬೋದು. ಸರಿ, ಇಷ್ಟು ಕಾನ್ಸೆಪ್ಟಲ್ಲಿ ಇನ್ನೊಂದು ಕಾನ್ಸೆಪ್ಟ್ ತಿಳ್ಕೊಬೇಕಾಗಿದೆ ನಾವು, ರೆಸೆಪ್ಟಾರ್ಸ್ ಅಂದ್ರೇನು? ರೆಸೆಪ್ಟಾರ್ಸ್ ಆರ್ ದ ಸೆನ್ಸ್ ಆರ್ಗನ್ಸ್ ವಿಚ್ ರಿಸೀವ್ ದ ಸ್ಟಿಮ್ಯುಲೈ ಪಾಸ್ ದ ಮೆಸೇಜ್ ಟು ದ ಬ್ರೈನ್ ಆರ್ ಸ್ಪೈನಲ್ ಕಾರ್ಡ್. ರೆಸೆಪ್ಟಾರ್ಸ್ ಅಂದರೆ ಏನಿಲ್ಲ, ಯಾವುದಾದ್ರು ಒಂದು ಸೆನ್ಸರಿ ಆರ್ಗನ್ ನಮ್ಮ ಬಾಡಿಯಿಂದ ನಮ್ಮ ಬಾಡಿ ಹೊರಗಡೆಯಿಂದ ಬಂದಿರೋಂಥ ಸ್ಟಿಮ್ಯುಲೈನ ರಿಸೀವ್ ಮಾಡಿಕೊಂಡು ಅದಕ್ಕೆ ತಕ್ಕನಾಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಈ ರೆಸ್ಪಾಂಡ್ ಮಾಡೋಂಥದ್ದನ್ನ ಸೆನ್ಸರಿ ನರ್ವ್ಸ್ ಅಂತ, ಈ ರೆಸ್ಪಾಂಡ್ ಆಗೋದು ಸೆನ್ಸರಿ ನರ್ವ್ಸಿಂದ. ಇದನ್ನು ರೆಸೆಪ್ಟಾರ್ಸ್ ಅಂತ ಕರಿತೀವಿ. ಅಂದರೆ ರಿಸೀವರ್ಸ್ ಅಂತ ಕೂಡ ಹೇಳ್ಬೋದು. ಏನು ರಿಸೀವರ್ಸ್ ಎಕ್ಸಾಂಪಲ್ ಮೂಲಕ ನೀವು ತಿಳ್ಕೊಳ್ಳಿ. ಫೋಟೋ ರೆಸೆಪ್ಟಾರ್ಸ್ ಅಂದರೆ ಬೇಡ, ಇನ್ನೊಂದು ಈಸಿಯಾಗಿರೋದು ಮಾಡೋಣ. ಓಕೆ, ಫೋಟೋ ರೆಸೆಪ್ಟಾರ್ಸ್ ನೋಡಿ. ಫೋಟೋ ರೆಸೆಪ್ಟಾರ್ಸ್ ಅಂತ ಹೇಳಿದ್ರೆ ಬೇಡ, ಫೋಟೋ ರೆಸೆಪ್ಟಾರ್ಸ್ ಅಂತ ಹೇಳಿದ್ರೆ ಲೈಟ್. ಫೋಟೋ ಅಂದರೆ ಲೈಟ್. ಈ ಲೈಟ್ ಈಗ ನಾವು ಮನೇಲಿ ಕೂತಿರ್ತೀವಿ, ಇದ್ದಕ್ಕಿದ್ದಾಗ ಯಾರಾದರೂ ಬಾಗಿಲು ತೆಗೆದುಬಿಡ್ತಾರೆ ಮಧ್ಯಾಹ್ನ. ಆ ಟೈಮಲ್ಲಿ ಬಿಸಿಲು ಅಥವಾ ಜಾಸ್ತಿ ಬೆಳಕು ನಮ್ಮ ಮೇಲೆ ಬಿತ್ತು ಅಂದರೆ ಯಾರು ಬಾಗಿಲು ತೆಗೆದು ತಿರುಗಿ ನೋಡ್ತೀವಿ. ಹೆಂಗೆ ತಿರುಗಿ ನೋಡ್ತೀವಿ ಅಂದರೆ ಆ ಲೈಟು ನಮ್ಮ ಮೈ ಮೇಲೆ ಬಿದ್ದಾಗ ನಮಗೆ ಗೊತ್ತಾಗಲ್ಲ ಲೈಟ್ ಬಿತ್ತು ಅಂತ, ಮೀನ್ಸ್ ಸ್ವಲ್ಪ ಗೊತ್ತಾಗುತ್ತೆ. ಆದರೆ ಕಣ್ಣಿನ ಮೇಲೆ ಬಿದ್ದಾಗ ಲೈಟ್ ಬೀಳ್ತಾ ಇದೆ ಅನ್ನೋದು ಗೊತ್ತಾಯಿತು. ಆ ಲೈಟ್ನ ರಿಸೀವ್ ಮಾಡ್ಕೊಂಡಿದ್ಯಾರು? ಕಣ್ಣು. ಸೊ ಫೋಟೋ ರೆಸೆಪ್ಟಾರ್ಸ್ ಅಂದರೆ ಈ ಐ ಇದೆಯಲ್ಲ, ಇದು ಲೈಟ್ನ ಡಿಟೆಕ್ಟ್ ಮಾಡಿ ನಮಗೆ ಸ್ಟಿಮ್ಯುಲೈ ಬಂದಿದೆ ರೆಸ್ಪಾಂಡ್ ಮಾಡುತ್ತೆ. ನಮ್ಮ ಬ್ರೈನ್ಗೆ ಸ್ಟಿಮ್ಯುಲೈ ಬಂದಿದೆ ಅಂತ ನಮಗೆ ಬ್ರೈನ್ಗೆ ಇನ್ಫಾರ್ಮ್ ಮಾಡ್ತು.
ಹೌದಲ್ವ. ಫೋನೋ ರೆಸೆಪ್ಟಾರ್ ಅಂತ ಹೇಳಿದ್ರೆ ಇಯರ್ಸ್, ಸೌಂಡ್, ಯಾರಾದರೂ ಮಾತಾಡ್ಸಿದ ತಕ್ಷಣ ಆ ಸೌಂಡು ನಮ್ಮ ಕಣ್ಣಿಂದ ಹೋಗಲ್ಲ, ಸ್ಕಿನ್ನಿಂದ ಹೋಗಲ್ಲ, ಕಿವಿಯಿಂದ ಹೋಗುತ್ತೆ. ರೆಸೆಪ್ಟಾರ್, ಈ ಸೌಂಡ್ ಅನ್ನೋದು ಹೊರಗಡೆಯಿಂದ ಬಂತಲ್ಲ ಅದನ್ನ ರಿಸೀವ್ ಮಾಡ್ಕೊಂಡಿದ್ದು ನಮ್ಮ ಇಯರ್ಸ್. ಆಲ್ ಫ್ಯಾಕ್ಟರಿ ರೆಸೆಪ್ಟಾರ್ಸ್, ಆಲ್ ಫ್ಯಾಕ್ಟರ್ ಅಂದರೆ ಸ್ಮೆಲ್ ಅಂತ ಹೇಳ್ತೀವಿ. ಆಲ್ ಫ್ಯಾಕ್ಟರ್ ಅನ್ನೋ ವರ್ಡು ಕೆಮಿಸ್ಟ್ರಿ ಕೂಡ ನಿಮಗೆ ಆ್ಯಸಿಡ್ ಬೇಸಿಸಲ್ಲಿ ರಿಪೀಟ್ ಆಗುತ್ತೆ. ಸೊ ಸ್ಮೆಲ್ ಬಂದರೆ ನೋಸ್ ರೆಸೆಪ್ಟಾರ್ ಆಗುತ್ತೆ. ಒಂದು ಗ್ಯಾಸ್ಟ್ರೋ ರೆಸೆಪ್ಟಾರ್ಸ್ ಅಂತ ಇದೆ, ಅದು ಟಂಗ್ ಟೇಸ್ಟ್ ಮೂಲಕ. ಹಾಗೆ ಟ್ಯಾಂಗೋ ರೆಸೆಪ್ಟಾರ್ಸ್ ಅಂತ ಬರುತ್ತೆ, ಇದು ಸ್ಕಿನ್ ಮೂಲಕ. ಯಾರು ಟಚ್ ಮಾಡಿದ್ರೆ ನಮಗೆ ರೆಸ್ಪಾಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಫ್ಕೋರ್ಸ್. ಸೊ ಈ ಥರ ರೆಸೆಪ್ಟಾರ್ಸ್ ಇದೆ, ಸ್ಕಿನ್ ಮೂಲಕ, ಐ ಮೂಲಕ, ನೋಸ್ ಮೂಲಕ, ಹಾಗೆ ಟಂಗ್ ಮೂಲಕ ರೆಸೆಪ್ಟಾರ್ಸ್ನ ನಾವು ಮೀನ್ಸ್ ಸ್ಟಿಮ್ಯುಲೈನ ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ. ಸರಿ, ನೆಕ್ಸ್ಟ್ ಒನ್ ಎಫೆಕ್ಟರ್ಸ್. ರೆಸೆಪ್ಟಾರ್ಸ್ ಅಂದರೆ ರಿಸೀವ್ ಮಾಡ್ಕೊಳ್ಳುವಂಥದ್ದು. ಎಫೆಕ್ಟರ್ಸ್ ಅಂದರೆ ದ ಮಸಲ್ಸ್ ಆ್ಯಂಡ್ ಗ್ಲ್ಯಾಂಡ್ಸ್ ವಿಚ್ ರೆಸ್ಪಾನ್ಸ್ ಟು ದ ಇನ್ಫಾರ್ಮೇಷನ್ ಫ್ರಮ್ ದ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಥ್ರೂ ದ motor nerves. ಎಫೆಕ್ಟಾರ್ಸ್, ದ ಮಸಲ್ಸ್ ಆ್ಯಂಡ್ ಗ್ಲ್ಯಾಂಡ್ಸ್ ವಿಚ್ ರೆಸ್ಪಾಂಡ್ ದ ಇನ್ಫಾರ್ಮೇಷನ್. ಯಾರಾದರೂ ಮಾತಾಡ್ತಾರೆ, ಆ ಮಾತಾಡ್ಸಿರೋಂಥ ಒಂದು ಸೌಂಡ್ನ ನಮ್ಮ ಇಯರ್ಸ್ ರಿಸೀವ್ ಮಾಡ್ಕೊಳ್ತೀವಿ, ರೆಸೆಪ್ಟಾರ್. ಆ ರಿಸೀವ್ ಮಾಡ್ಕೊಂಡಿದ್ದಾಗ ಬ್ರೈನ್ ಹೇಳ್ತೇವೆ ತಿರುಗಿ ನೋಡು ಅಂತ, ಇದು ಎಫೆಕ್ಟಾರ್ಸ್ ಅಂತ ಕರಿತೀವಿ. ಯಾರಾದರೂ ಮಾತಾಡ್ಸಿದ ತಕ್ಷಣ ತಿರುಗಿ ನೋಡ್ತಾ ಇದ್ದೀವಿ, ಆ ಸ್ಟಿಮ್ಯುಲೈನ ಇಯರ್ ರಿಸೀವ್ ಮಾಡ್ಕೊಳ್ತಲ್ಲ ಅದಕ್ಕೆ ನಾವು ತಿರುಗಿ ರೆಸ್ಪಾಂಡ್ ಮಾಡ್ತಾಯಿದ್ದೀವಿ, ಎಫೆಕ್ಟಾರ್ಸ್ ಅಂತ ಕರಿಬೋದು. ಹಾಗೆ ಇಲ್ಲಿ ಇನ್ನೊಂದಿದೆ ನೋಡಿ, ಎಫೆಕ್ಟಾರ್ಸ್ ಆರ್ ದ ಮಸಲ್ಸ್ ಆ್ಯಂಡ್ ಗ್ಲ್ಯಾಂಡ್ಸ್ ಅಂತ. ತಿರುಗಿ ನೋಡಿದಾಗ, ಯಾರಾದರೂ ಮಾತಾಡ್ಸಿದಾಗ ತಿರುಗಿ ನೋಡಿದಾಗ ನಮ್ಮ ಕತ್ತು ಅಥವಾ ನಮ್ಮ ಬಾಡಿ ತಿರುಗುತ್ತೆ, ದಟ್ ಈಸ್ ಅ ಮಸಲ್. ಅದೆಲ್ಲ ಮಸಲ್ ತಿರುಗಿ ನೋಡ್ತು. ಅದೇ ಥರ ಗ್ಲ್ಯಾಂಡ್ಸ್ ಅಂತ ಇದೆ. ಗ್ಲ್ಯಾಂಡ್ಸ್ ಹೆಂಗೆ ರೆಸ್ಪಾಂಡ್ ಮಾಡುತ್ತೆ ಅಂದರೆ ಇನ್ನೊಂದು ಕಾನ್ಸೆಪ್ಟ್ ಹೇಳ್ತೀನಿ, ಅದು ಇನ್ನು ಎವಾಲ್ಡ್ ಕಾನ್ಸೆಪ್ಟ್. ಅದೇನು ಅಂದರೆ, ನೀವು ನಿಮ್ಮ ಮನಸ್ಸಲ್ಲಿ ಹುಣಸೆ ಹಣ್ಣನ್ನು ಅಥವಾ ನಿಂಬೆ ಹಣ್ಣನ್ನು ಅಥವಾ ಈ ಉಪ್ಪಿನಕಾಯಿನ ನೆನೆಸ್ಕೊಂಡಾಗ ನಿಮ್ಮ ನಾಲಿಗೆನಲ್ಲಿ ನಿಧಾನವಾಗಿ ಸಲೈವ ಪ್ರೊಡ್ಯೂಸ್ ಆಗೋಕ್ಕೆ ಶುರು ಆಗುತ್ತೆ. ಸಲೈವ ಹೆಂಗೆ ಪ್ರೊಡ್ಯೂಸ್ ಆಯಿತು? ನೀವು ಮನಸ್ಸಲ್ಲಿ ಯಾವುದೋ ಒಂದು ಸಿಹಿ ಪದಾರ್ಥ ಅಥವಾ ಉಪ್ಪಿನ ಪದಾರ್ಥನ ನೆನೆಸ್ಕೊಂಡಾಗ ನಮ್ಮ ಸಲೈವರಿ ಗ್ಲ್ಯಾಂಡ್ಸ್ ಸಲೈವನ ಪ್ರೊಡ್ಯೂಸ್ ಮಾಡ್ತು. ಸೊ ನೀವು ನೆನೆಸ್ಕೊಳ್ತಾ ಇರೋದು ಸ್ಟಿಮ್ಯುಲೈ, ಅದಕ್ಕೆ ನಿಮ್ಮ ಸಲೈವರಿ ಗ್ಲ್ಯಾಂಡ್ಸ್ ರೆಸ್ಪಾಂಡ್ ಮಾಡಿ ಸಲೈವನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಮಸಲ್ಸ್ ಮಾತ್ರ ರೆಸ್ಪಾಂಡ್ ಮಾಡಲ್ಲ, ನಮ್ಮ ಗ್ಲ್ಯಾಂಡ್ಸ್ ಕೂಡ ರೆಸ್ಪಾಂಡ್ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ಸೆನ್ಸರಿ ನರ್ವ್ಸ್ ಅಂತ ಹೇಳಿದ್ರೆ ನರ್ವ್ಸ್ ವಿಚ್ ಕ್ಯಾರಿ ಇನ್ಫಾರ್ಮೇಷನ್ ಫ್ರಮ್ ದ ರೆಸೆಪ್ಟಾರ್ಸ್ ಟು ದ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ಸೆನ್ಸರಿ ನರ್ವ್ಸ್ ಅಂತ ಬಂದಾಗ ವಿಚ್ ಕ್ಯಾರಿ ದ ಇನ್ಫಾರ್ಮೇಷನ್ ಫ್ರಮ್ ರೆಸೆಪ್ಟಾರ್ಸ್ ಟು ದ ಬ್ರೈನ್. ಯಾರಾದರೂ ಮಾತಾಡಿಸಿದಾಗ ನಮ್ಮ ಕಿವಿಗೆ ಬೀಳುವಂಥ ಇನ್ಫಾರ್ಮೇಷನ್ನ ಕಿವಿಯಿಂದ ಬ್ರೈನಿಗೆ ಆ ಒಂದು ಯಾರೋ ಮಾತಾಡ್ಸಿರೋದು ಸೆನ್ಸ್ ಆಗಿದೆ ಅಂಥೇಳಿ ಇನ್ಫಾರ್ಮೇಷನ್ನ ಬ್ರೈನ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಅದನ್ನು ನಾವು ಸೆನ್ಸರಿ ಅಂತ ಕರಿತೀವಿ, ಸೆನ್ಸರಿ ನರ್ವ್ಸ್. ಯಾರಾದರೂ ಮಾತಾಡ್ಸಿರ್ತಾರೆ ನಿಮ್ಮನ್ನ, ನೀವು ತಿರುಗಿ ನೋಡಲ್ಲ, ಬೈತಾರೆ, ನಿನಗೇನು ಸೆನ್ಸ್ ಇಲ್ವಾ ಇಷ್ಟು ಕೂಗ್ತಾ ಇದ್ದೀನಿ ಅಂತಂದರೆ, ನೀನು ಮಾತಾಡ್ಸಿದ್ದನ್ನ ಕೇಳಿಸ್ಕೊಂಡು ಆ ಸೆನ್ಸರಿ ಆರ್ಗನ್ಸ್ ನಿನಗೆ ಬ್ರೈನಿಗೆ ಇನ್ಫಾರ್ಮೇಷನ್ನ ಕಳಿಸ್ಲಿಲ್ವಾ ಅನ್ನೋ ಥರ ಹೇಳ್ತಾರೆ, ಸೆನ್ಸ್ ಇಲ್ವಾ ಅಂತ. ಹೌದಲ್ವಾ? ಸೊ ಸೆನ್ಸ್ ಅಂತ ಹೇಳಿದಾರೆ, ಸೆನ್ಸರಿ ನರ್ವ್ಸ್ ಅಂದರೆ ಸ್ಟಿಮ್ಯುಲೈ ಟು ಬ್ರೈನ್. ಸ್ಟಿಮ್ಯುಲೈ ಅನ್ನೋ ಒಂದು ಡಿಸ್ಟರ್ಬೆನ್ಸ್ನ ಬ್ರೈನಿಗೆ ಯಾರೋ ಡಿಸ್ಟರ್ಬ್ ಮಾಡ್ತಿದ್ದಾರೆ, ಯಾರೋ ಮಾತಾಡ್ತಿದ್ದಾರೆ ಅಂತಂದೇಳಿ ಹಿಂದಕ್ಕೆ ಹಾಕುವಂಥದ್ದು. ಓಕೆ, ಅದಾದಮೇಲೆ ಮೋಟಾರ್ ನರ್ವ್ಸ್ ಅಂತ ಹೇಳಿದ್ರೆ ಮೋಟಾರ್ ನರ್ವ್ಸ್ ವಿಚ್ ಕ್ಯಾರಿ ಇನ್ಫಾರ್ಮೇಷನ್ ಫ್ರಮ್ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಟು ದ ಎಫೆಕ್ಟಾರ್ಸ್ ಅಂದರೆ ನಾವು ರೆಸ್ಪಾಂಡ್ ಮಾಡುವಂಥದ್ದು ಅಂತ ಹೇಳಿದೆ, ಎಫೆಕ್ಟ್ ಕೊಡೋದು ತಿರುಗಿ ನೋಡೋದು. ಸೊ ಬ್ರೈನ್ ಯಾರೋ ಮಾತಾಡಿಸಿದ್ದಾರೆ, ಬ್ರೈನ್ ಅವಾಗ ಹೇಳುತ್ತೆ, ಹೌದಾ ಯಾರಾದ್ರೂ ಮಾತಾಡ್ಸಿರಾ, ಸರಿ ತಿರುಗಿ ನೋಡು ಅಂತ ಹೇಳುತ್ತೆ. ಸೊ ತಿರುಗಿ ನೋಡೋನೋ ಇನ್ಫಾರ್ಮೇಷನ್ನ ಕುತ್ತಿಗೆ, ನಮ್ಮ ಕೈಗೆ, ನಮ್ಮ ಬಾಡಿಗೆ ಇನ್ಫಾರ್ಮೇಷನ್ ಕಳಿಸ್ಕೊಡೋದು ಯಾರು? ಮೋಟಾರ್ ನರ್ವ್ಸ್ ಹೇಳಿದಾಗ, ಬ್ರೈನ್ ಹೇಳಿದಾಗ ಆ ಮೋಟಾರ್ ನರ್ವ್ಸ್ ನಮ್ಮ ಬಾಡಿನ ತಿರುಗಿ ನೋಡೋ ಥರ ಮಾಡುತ್ತೆ. ಇದನ್ನೇ ಅಂತ ಕರಿಬೋದು ಅಂದರೆ ಮೋಟಾರ್ ನರ್ವ್ಸ್. ಹ್ಯೂಮನ್ ನರ್ವ್ ಸಿಸ್ಟಮ್ ನೋಡ್ಬೋದು ನಿಮಗೆ. ಹ್ಯೂಮನ್ ನರ್ವ್ಸ್ ನಿಮ್ಮ ಕೈಗಳಲ್ಲಿ, ಕಾಲುಗಳಲ್ಲಿ ಈಸಿಯಾಗಿ ಎಲ್ಲ ಕಡೆ ನೀವು ಐಡೆಂಟಿಫಿಕೇಷನ್ ಮಾಡ್ತೀರಾ. ಸೊ ಬ್ರೈನ್ ಕರೆಕ್ಟಾಗಿ ಕೂತಿರೋದು ನಮ್ಮ ಸ್ಪೈನಲ್ ಕಾರ್ಡ್ ಮೇಲ್ಗಡೆ ಒಂದು ಕಂಬ ಇರುತ್ತೆ. ಒಂದು ಕಂಬಕ್ಕೆ ನೀವೇನಾದ್ರು ಒಂದು ಮಡಕೆ ಸಿಗಾಕಿದ್ರಿ ಅಂದರೆ ಆ ಮಡಕೆ ಬ್ರೈನ್ ಥರ ಇರುತ್ತೆ. ಆ ಇಡೀ ಬ್ರೈನ್ ಆ ಕಂಬಕ್ಕೆ ಹೆಂಗೆ ಕನೆಕ್ಟ್ ಆಗಿರುತ್ತೋ ಹಾಗೆ ನಮ್ಮ ಸ್ಪೈನಲ್ ಕಾರ್ಡ್ ಬ್ರೈನಿಗೆ ಚುಚ್ಕೊಂಡಿದೆ. ಆ ಸ್ಪೈನಲ್ ಕಾರ್ಡಿಂದ ನರ್ವ್ಸ್ ನಮ್ಮ ಕೈಗಳಿಗೆ, ನಮ್ಮ ಕಾಲುಗಳಿಗೆ ಏನಾಗಿದೆ ಅಂದರೆ ನೆಟ್ವರ್ಕ್ ಥರ ಇದೆ. ಸೊ ಬ್ರೈನಿಂದ ಬಂದಿರೋ ಇನ್ಫಾರ್ಮೇಷನ್ ಸ್ಪೈನಲ್ ಕಾರ್ಡ್ ಮೂಲಕ ನಮ್ಮ ಕೈ, ಕಾಲು ಮತ್ತು ನಮ್ಮ ದೇಹಕ್ಕೆ ರೀಚ್ ಆಗುತ್ತೆ. ಅಲ್ಲಿಂದ ಆ್ಯಕ್ಷನ್ಸ್
ಕ್ರಿಯೇಟ್ ಆಗುತ್ತೆ. ಸೊ ನರ್ವಸ್ ಸಿಸ್ಟಮ್. ಸರಿ, ಹ್ಯೂಮನ್ ನರ್ವಸ್ ಸಿಸ್ಟಮ್, ಇದು ಡಯಾಗ್ರಾಮ್ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಒನ್, ಹ್ಯೂಮನ್ ನರ್ವಸ್ ಸಿಸ್ಟಮ್ ಬಗ್ಗೆ ಮಾತಾಡೋಣ ಈಗ ಇಂಪಾರ್ಟೆಂಟಾಗಿ. ಹ್ಯೂಮನ್ ನರ್ವಸ್ ಸಿಸ್ಟಮ್ ಅಂತ ಬಂದಾಗ ಫಸ್ಟ್ ಒನ್ ನೋಡಿ, ಪಾರ್ಟ್ಸ್ ಆಫ್ ದ ನರ್ವಸ್ ಸಿಸ್ಟಮ್. ಪಾರ್ಟ್ಸ್ ಆಫ್ ದ ನರ್ವಸ್ ಸಿಸ್ಟಮ್, ಎಕ್ಸಾಕ್ಟ್ ನರ್ವಸ್ ಸಿಸ್ಟಮ್ ಬಗ್ಗೆ ಮಾತಾಡ್ತಿದ್ದೀನಿ. ಹ್ಯೂಮನ್ ನರ್ವಸ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಪೆರಿಪೆರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್, CNS ಅಂತ ಕರಿತೀವಿ. ಪೆರಿಪೆರಲ್ ನರ್ವಸ್ ಸಿಸ್ಟಮ್ ಹೇಳ್ತೀನಿ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿದಾಗ ಇಟ್ ಕನ್ಸಿಸ್ಟ್ ಆಫ್ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್, ನಮ್ಮ ಹ್ಯೂಮನ್ ಬಾಡಿನಲ್ಲಿ ಮಧ್ಯದಲ್ಲಿ ಇರೋದು ಯಾವುದು ಅಂದರೆ ನಮ್ಮ ತಲೆ ಹಾಗೆ ನಮ್ಮ ಬೆನ್ನು ಮೂಳೆ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಹಂಗಲ್ಲ, ಇದು ಇಂಪಾರ್ಟೆಂಟಾಗಿ ಪ್ಲೇ ಮಾಡುವಂಥ ರೋಲ್ ಪ್ಲೇ ಮಾಡೋದು ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್. ಸರಿ, ಪೆರಿಪೆರಲ್ ಅಂದರೆ ಇಟ್ ಈಸ್ ನಾಟ್ ಮಚ್ ಇಂಪಾರ್ಟೆಂಟ್ ದೆನ್ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಅಷ್ಟು ಬಹಳ ಇಂಪಾರ್ಟೆಂಟ್ ಅಲ್ಲ, ಬಟ್ ಇದು ಕೂಡ ಬೇಕು. ನೆಕ್ಸ್ಟ್ ಇಂಪಾರ್ಟೆನ್ಸ್ ಇದು ಕೊಡ್ತೀವಿ. ಅದ್ಯಾವುದು ಅಂದರೆ ಕನ್ಸಿಸ್ಟ್ ಆಫ್ ಕ್ರಾನಿಯಲ್ ನರ್ವ್ಸ್ ಅರೈಸಿಂಗ್ ಫ್ರಮ್ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ನರ್ವ್ಸ್ ಅರೈಸಿಂಗ್ ಫ್ರಮ್ ಸ್ಪೈನಲ್ ಕಾರ್ಡ್ ಅಂದರೆ ಏನಿಲ್ಲ, ಇಲ್ಲಿ ನೋಡ್ಬೋದು ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಇದೆ, ಅದೇ ಪಕ್ಕದಲ್ಲಿ ಸ್ಪೈನಲ್ ಕಾರ್ಡಿನ ನೆಟ್ವರ್ಕ್ ಹೋಗಿದೆ. ಈ ನೆಟ್ವರ್ಕ್ ಹೋಗಿದೆಯಲ್ಲ, ಇದನ್ನು ನಾವೇನಂತ ಕರಿಬೋದು, ಪೆರಿಪೆರಲ್ ನರ್ವಸ್ ಸಿಸ್ಟಮ್ ಅಂತ. ಇಂಪಾರ್ಟೆಂಟ್ ಆಗಿರೋದು ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್, ಅದರ ಅಕ್ಕಪಕ್ಕ ಹೊರಗೆ ಬಂದು ದಿಸ್ ಒನ್ ಯಾವುದು ಅಂದರೆ ಈ ಪೆರಿಪೆರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ಬೋದು. ಸರಿ, ಮುಂದೆ ಹೋಗೋಣ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಲ್ಲಿ ನೋಡ್ಬೋದು, ಡಯಾಗ್ರಾಮ್ ಚೆನ್ನಾಗಿದೆ. ಹಾಗೆ ಪೆರಿಪೆರಲ್ ನರ್ವಸ್ ಸಿಸ್ಟಮ್, ಸೊ ಇದು ನೆಟ್ವರ್ಕ್ ಥರ ಇರುವಂಥ ನರ್ವಸ್ ಸಿಸ್ಟಮ್, ನಮ್ಮ ಕೈಗಳಲ್ಲಿ ಕಾಲುಗಳಲ್ಲಿ ಇರುವಂತಹ ನರ್ವಸ್ ಸಿಸ್ಟಮ್, ಪೆರಿಪೆರಲ್ ನರ್ವಸ್ ಸಿಸ್ಟಮ್. ಸರಿ, ನರ್ವ್ ಸೆಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ರೋಲ್ನ ಪ್ಲೇ ಮಾಡುತ್ತೆ. ನರ್ವ್ ಸೆಲ್ನ ಇಂಪಾರ್ಟೆನ್ಸ್ ಆಲ್ರೆಡಿ 9th ಸ್ಟ್ಯಾಂಡರ್ಡ್ ಕಲ್ತಿದ್ದೀರಾ. ಸೆಲ್ಲಿಂದ ಟಿಶ್ಯೂ ಫಾರ್ಮೇಷನ್ ಆಗುತ್ತೆ, ಟಿಶ್ಯೂವಿಂದ ಆರ್ಗನ್ನಿಂದ ಆರ್ಗನ್ ಸಿಸ್ಟಮ್. ನಾವು ಮಾತಾಡ್ತಾ ಇರೋದು ಒನ್ ಆಫ್ ದ ಆರ್ಗನ್ ಸಿಸ್ಟಮ್, ದಟ್ ಈಸ್ ನರ್ವಸ್ ಸಿಸ್ಟಮ್. ನರ್ವಸ್ ಸಿಸ್ಟಮ್ ಫಾರ್ಮೇಷನ್ ಆಗ್ಕೊಂಡ್ರಲ್ಲಿ ಇಂಪಾರ್ಟೆಂಟಾಗಿ ನ್ಯೂ ಸೆಲ್ ಇರಬೇಕು, ನರ್ವ್ ಸೆಲ್. ಆ ನರ್ವ್ ಸೆಲ್ ಯಾವುದು ಅಂದರೆ ದಟ್ ಈಸ್ ನ್ಯೂರಾನ್. ಸರಿ, ನ್ಯೂರಾನ್ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಇಲ್ಲಿರುವಂಥ ನ್ಯೂರಾನ್ ಇಸ್ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್. ಇಡೀ ನರ್ವ್ ಸಿಸ್ಟಮಲ್ಲಿ ಕೆಲಸ ಮಾಡುವಂಥದ್ದೇ ನ್ಯೂರಾನ್, ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನ್ ಯೂನಿಟ್ ಆಫ್ ದ ನರ್ವ್ ಸಿಸ್ಟಮ್. ಇದ್ರ ಸ್ಟ್ರಕ್ಚರ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ಇಟ್ ಹ್ಯಾಸ್ ಎ ಸೆಲ್ ಬಾಡಿ ಕಾಲ್ಡ್ ಸೈಟಾನ್. ಇಲ್ಲಿ ನೋಡ್ಬೋದು ಡಯಾಗ್ರಾಮಲ್ಲಿ ಸೈಟಾನ್. ಈ ಸೆಲ್ ಬಾಡಿನ ಸೈಟಾನ್ ಅಂತ ಕರಿತೀವಿ ಕಂಪ್ಲೀಟಾಗಿ. ಇಟ್ ಹ್ಯಾಸ್ ದ ನ್ಯೂಕ್ಲಿಯಸ್, ಅಫ್ಕೋರ್ಸ್ ಮೇಲ್ಗಡೆ ಇದೆ ನೋಡಿ ನ್ಯೂಕ್ಲಿಯಸ್. ಹಾಗೆ ಇಟ್ ಹ್ಯಾಸ್ ಸೈಟೋಪ್ಲಾಸಮ್, ಅಫ್ಕೋರ್ಸ್ ನ್ಯೂಕ್ಲಿಯಸ್ ಸೈಟೋಪ್ಲಾಸಮ್ ಜೊತೆಗಿರುತ್ತೆ. ಇಟ್ ಹ್ಯಾಸ್ ಅ ಸೆವೆರಲ್ ಬ್ರಾಂಚಸ್ ಕಾಲ್ಡ್ ಡೆಂಡ್ರಿಟ್ಸ್. ಹೌದಲ್ವಾ, ಡೆಂಡ್ರಿಟ್ಸ್ ಮೇಲ್ಗಡೆ ನೋಡಿ ಕೂದಲು ಥರ, ಅವನ್ನ ಡೆಂಡ್ರಿಟ್ಸ್ ಅಂತ ಕರಿತೀವಿ. ಅದಾದ ನಂತರ ಇಟ್ ಹ್ಯಾಸ್ ಎ ಲಾಂಗ್ ನರ್ವ್ ಫೈಬರ್ ಕಾಲ್ಡ್ ಆಕ್ಸಾನ್. ಅದ್ರ ಬಾಡಿ ಸ್ಟೆಮ್ ಥರ ಇದೆಯಲ್ಲ, ಅದ್ರ ಬಾಡಿನ ನಾವು ಆಕ್ಸಾನ್ ಅಂತ ಕರಿತೀವಿ. ಆಕ್ಸಾನ್ ಅಂತ ಕರೆದ್ಮೇಲೆ ಇದು ಪ್ರೊಟೆಕ್ಟಿವ್ ಶೀಟ್ ಇದೆ, ಮೈಸಲಿನ್ ಶೀಟ್ ಇದೆ, ಅದನ್ನ ಪ್ರೊಟೆಕ್ಷನ್ ಮಾಡೋಂಥ ಶೀಟ್ ಇದು. 2 ನರ್ವ್ ಸಿಸ್ಟಮ್ ಸಿನಾಪ್ಸಿಸ್. ಇಂಪಾರ್ಟೆಂಟಾಗಿ ಹೇಳೋ ಕಾನ್ಸೆಪ್ಟ್ ಏನು ಅಂದರೆ, ಈ ಸ್ಟ್ರಕ್ಚರಲ್ ಈ ನ್ಯೂರಾನ್ ಡಯಾಗ್ರಾಮ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ನ್ಯೂರಾನ್ ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ ಅಂದರೆ ಈ ಥರ ನೋಡಿ, ಒಂದು ನ್ಯೂರಾನ್ನ ಡೆಂಡ್ರಿಟ್ಸ್, ಇನ್ನೊಂದು ನ್ಯೂರಾನ್ ಹತ್ರ ಇರುವಂಥ ಆಕ್ಸಾನ್, ಟರ್ಮಿನಲ್ ಎಂಡ್. ಆಕ್ಸಾನ್ ಅಂದರೆ ಟರ್ಮಿನಲ್ ಎಂಡ್, ಮತ್ತು ಡೆಂಡ್ರಿಟ್ಸ್ ಅಂದರೆ ಅದರ ನ್ಯೂಕ್ಲಿಯಸ್ ಹತ್ರ ಇರುವಂಥ ಎಂಡ್ಸ್. ಒಂದಕ್ಕೊಂದು ಈ ಥರ ಕನೆಕ್ಟ್ ಆಗಿರುತ್ತೆ. ಹೀಗೆ ಇಡೀ ನಮ್ಮ ಬಾಡಿಲಿ ನರ್ವಸ್ ಸಿಸ್ಟಮ್ ಕನೆಕ್ಟ್ ಆಗಿರುತ್ತೆ. ನರ್ವಸ್ ಸೆಲ್ಸ್ ಅಂತ ಕರಿತೀವಿ ಇವನ್ನ. ಈ ಸೆಲ್ಸ್ ಒಂದಕ್ಕೊಂದು ಕನೆಕ್ಟ್ ಆಗಿ ನಮ್ಮ ಇಡೀ ಬಾಡಿನಲ್ಲಿ ಹಬ್ಕೊಂಡಿದೆ, ಹೌದಲ್ವಾ. ಸೊ ಇದು ಬ್ಯಾಕ್ ಬೋನಿಗೆ ಟಚ್ ಆಗಿದೆ, ಬ್ಯಾಕ್ ಬೋನ್ ಬ್ರೈನ್ ಜೊತೆ ಕನೆಕ್ಟ್ ಆಗಿದೆ. ಸೊ ಇದು ನರ್ವಸ್ ಸಿಸ್ಟಮ್ ಅಂತ ಕರಿಬೋದು ನಾವು. ಸರಿ, ಬ್ರೈನ್ ಏನು ಕೆಲಸ ಮಾಡುತ್ತೆ? ಬ್ರೈನ್ ಅಂತ ಹೇಳಿದಾಗ ಬ್ರೈನ್ ಇಸ್ ದ ಮೇನ್ ಕೋಆರ್ಡಿನೇಟಿಂಗ್ ಸೆಂಟರ್ ಆಫ್ ದ ಹ್ಯೂಮನ್ ಬಾಡಿ. ಎಲ್ಲ ಇನ್ಫಾರ್ಮೇಷನ್ನ ರಿಸೀವ್ ಮಾಡಿ, ಥಿಂಕ್ ಮಾಡಿ, ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತಿರೋದೇ ಬ್ರೈನ್. ಇಟ್ಸ್ ಪ್ರೊಟೆಕ್ಟೆಡ್ ಬೈ ದ cranium. It is covered by the three membranes called meninges filled with a fluid called cerebrospinal fluid which protects the brain from the shocks. ಅಂದರೆ ಬ್ರೈನ್ಗೂ ಒಂದು ಪ್ರೊಟೆಕ್ಟಿವ್ ಲೇಯರ್ ಇದೆ, ಪ್ರೊಟೆಕ್ಟಿವ್ ಜೆಲ್ಸ್ ಇದೆ, ಲಿಕ್ವಿಡ್ಸ್ ಫಾರ್ಮಲ್ ಇದೆ, ಅದು ಬ್ರೈನ್ನ ಪ್ರೊಟೆಕ್ಟ್ ಮಾಡ್ತಿದೆ ಶಾಕ್ಸಿಂದ. ಶಾಕ್ಸ್ ಅಂತ ಹೇಳಿದ್ರೆ ಬೇರೆ ಥರ ಎಮೋಷನಲ್ ಶಾಕ್ಸ್ ಬಗ್ಗೆ ಮಾತಾಡ್ತಿರ್ಬೋದು. ನೆಕ್ಸ್ಟ್ ಒನ್, ಬ್ರೈನ್ ನಾವು ಇಂಪಾರ್ಟೆಂಟಾಗಿ ಡಿವೈಡ್ ಮಾಡ್ಕೊಳ್ಳೋದಾದ್ರೆ 4 ಬ್ರೈನ್, ಮಿಡ್ ಬ್ರೈನ್, ಹೈಂಡ್ ಬ್ರೈನ್ ಅಂತ ತೊಗೊಳ್ತೀವಿ. ಇಲ್ಲಿ ನೀವು ನೋಡ್ಬೋದು ಡಯಾಗ್ರಾಮ್. ಓಕೆ, ಇಂಪಾರ್ಟೆಂಟ್ಲಿ ನಾವು 4 ಬ್ರೈನ್, ಮಿಡ್ ಬ್ರೈನ್ ಮತ್ತು ಹೈಂಡ್ ಬ್ರೈನ್ ಅಂತ ತೊಗೊಳ್ತಿದ್ದೀವಿ.
ಮಿಡ್ ಬ್ರೈನ್ ಅಂದರೆ ಮೊದಲಿರೋದು, ಹೈಂಡ್ ಬ್ರೈನ್ ಅಂದರೆ ಹಿಂದೆ ಬ್ರೈನ್, ಫೋರ್ ಬ್ರೈನ್ ಅಂದರೆ ಮುಂದೆ ಇರುವಂಥದ್ದು. ಸರಿ, ಫೋರ್ ಬ್ರೈನ್ ಅಂತ ಬಂದಾಗ ಇಟ್ ಕನ್ಸಿಸ್ಟ್ ಆಫ್ ಎ ಸೆರೆಬ್ರಮ್ ಆ್ಯಂಡ್ ಆಲ್ ಫ್ಯಾಕ್ಟ್ರಿ ಲೋಬ್ಸ್. ಸೆರೆಬ್ರಮ್ ಇದರಲ್ಲಿ ಫಂಕ್ಷನ್ ಮಾಡ್ತಾ ಇದೆ. ಆಲ್ ಫ್ಯಾಕ್ಟ್ರಿ, ಸ್ಮೆಲ್ನ ಡಿಟೆಕ್ಟ್ ಮಾಡುವಂಥ ಕೆಪಾಸಿಟಿ ಕೂಡ ಈ ಫೋರ್ ಬ್ರೈನಲ್ಲಿದೆ. ಇಟ್ ಈಸ್ ದ ಥಿಂಕಿಂಗ್ ಪಾರ್ಟ್ ಆಫ್ ದ ಬ್ರೈನ್ ಅಂಡ್ ಕಂಟ್ರೋಲ್ಸ್ ದ ವ್ಯಾಲೆಂಟ್ರಿ ಆ್ಯಕ್ಷನ್ಸ್. ನಾವೇನೇ ಥಿಂಕ್ ಮಾಡ್ರಿ ಫೋರ್ ಬ್ರೈನ್ ಥಿಂಕ್ ಮಾಡೋದು, ಇದು ನಮ್ಮೆಲ್ಲ ವ್ಯಾಲೆಂಟ್ರಿ ಆ್ಯಕ್ಷನ್ಸ್, ನಾವು ಪ್ರಜ್ಞೆಯಿಂದ ಮಾಡುವಂಥ ಆ್ಯಕ್ಷನ್ಸ್, ನಾವು ನಡೆದಾಡೋದು, ಮಾತಾಡೋದು, ಕೈ ಮೇಲೆ ಎತ್ತೋದು, ಈ ಥರದ್ದೆಲ್ಲ ಕೂಡ ಮೂವ್ ಆಗ್ತಾ ಇರೋದು, ಡಿಸೈಡ್ ಆಗ್ತಾ ಇರೋದು ಈ ಫೋರ್ ಬ್ರೈನಿಂದ. ಇಟ್ ಕಂಟ್ರೋಲ್ಸ್ ದ ಟಚ್, ಸ್ಮೆಲ್, ಹಿಯರಿಂಗ್, ಟೇಸ್ಟ್, ಸೈಟ್, ಮೆಂಟಲ್ ಆ್ಯಕ್ಟಿವಿಟೀಸ್ ಅಂಡ್ ಥಿಂಕಿಂಗ್, ಲರ್ನಿಂಗ್, ಮೆಮೊರಿ, ಎಮೋಷನ್ಸ್. ಇವೆಲ್ಲ ಫೋರ್ ಬ್ರೈನ್ಸ್ನ ಆ್ಯಕ್ಟಿವಿಟಿ. ಮಿಡ್ ಬ್ರೈನ್ ಏನು ಮಾಡ್ತಿದೆ? ಕಂಟ್ರೋಲ್ಸ್ ಇನ್ವ್ಯಾಲೆಂಟ್ರಿ ಆ್ಯಕ್ಷನ್ಸ್, ರಿಫ್ಲೆಕ್ಸ್ ಮೂಮೆಂಟ್ಸ್, ಹೆಡ್, ನೆಕ್, ಐ, ರಿಫ್ಲೆಕ್ಸ್ ಮೂಮೆಂಟ್. ಏನಿಲ್ಲ, ನೀವೆಲ್ಲ ಕೂತಿರ್ತೀರ, ಇದ್ದಕ್ಕಿದ್ದ ಹಾಗೆ ಕತ್ಲಲ್ಲಿ ಕೂತಿರ್ತಾರೆ, ಇದ್ದಕ್ಕಿದ್ದ ಹಾಗೆ ಲೈಟ್ ಆನ್ ಆಯ್ತಾರೆ, ನೀವು ತಕ್ಷಣ ಕಣ್ಣು ಮುಚ್ಕೊಳ್ತೀರ. ವಿತಿನ್ ಸೆಕೆಂಡಲ್ಲಿ ಕಣ್ಣು ಮುಚ್ಕೊಳ್ತೀರಾ, ತಾನೇ ಆಗುವಂಥದ್ದು, ಇನ್ವ್ಯಾಲೆಂಟ್ರಿ ಆಗುವಂಥದ್ದು. ರೆಪ್ಪೆ ನೀವು ಹೇಳ್ದಂಗೆ ಕೇಳಲ್ಲ, ನೀವು ಹೇಳೋರು ಕಾಯಲ್ಲ, ಅದಾಗದು ಕಣ್ಣನ್ನು ಪ್ರೊಟೆಕ್ಟ್ ಮಾಡುತ್ತೆ. ಇನ್ವ್ಯಾಲೆಂಟ್ರಿ ಆ್ಯಕ್ಷನ್ಸ್ ಅಂದರೆ ನಾವು ನಮ್ಮ ಪ್ರಜ್ಞೆಯಿಂದ ಮಾಡುವಂಥದ್ದು. ಇನ್ವ್ಯಾಲೆಂಟ್ರಿ ಅಂದರೆ ಪ್ರಜ್ಞೆ ಇಲ್ಲದೆ ಆಟೋಮೆಟಿಕ್ಕಾಗಿ ಮಾಡುವಂಥದ್ದು. ಹೈಂಡ್ ಬ್ರೈನ್ಸ್ ಇಟ್ ಕನ್ಸಿಸ್ಟ್ ಆಫ್ ಸೆರೆಬೆಲಮ್, ಪೋನ್ಸ್ ಆ್ಯಂಡ್ ಮೆಡುಲಾ. ಸೆರೆಬೆಲಮ್ ಅಂದರೆ ಇಟ್ ಕಂಟ್ರೋಲ್ಸ್ ದ ಮೂಮೆಂಟ್ಸ್, ಬ್ಯಾಲೆನ್ಸ್, ಪೋಸ್ಚರ್, ಮೂಮೆಂಟು, ಬ್ಯಾಲೆನ್ಸು, ಹಾಗೆ ಪೋಸ್ಚರ್ನ ಕಂಟ್ರೋಲ್ ಮಾಡುತ್ತೆ. ಪೋನ್ಸ್ ಅಂತ ಬಂದಾಗ ಕಂಟ್ರೋಲ್ ದ ರೆಸ್ಪಿರೇಷನ್, ಮೆಡ್ಯುಲಾ ಕಂಟ್ರೋಲ್ಸ್ ಹಾರ್ಟ್ ಬೀಟ್, ಬ್ಲಡ್ ಪ್ರೆಷರ್ಸ್, ಸ್ವಾಲ್ವಿಂಗ್ ಅಂದರೆ ನುಂಗೋದು, ಕಾಫಿಂಗ್, ಕೆಮ್ಮೋದು, ಸ್ನೀಸಿಂಗ್, ಸೀನೋದು, ವಾಮಿಟ್ ಮಾಡ್ಕೊಳ್ಳುವಂಥದ್ದು. ಇಂಥದ್ದನ್ನ ಹೈಂಡ್ ಬ್ರೈನ್ ಕಂಟ್ರೋಲ್ ಮಾಡ್ತಾ ಇದೆ. ಸೊ ಇದು ಬ್ರೈನ್ ಬಗ್ಗೆ ತಿಳ್ಕೊಬೇಕಾದ್ರೆ ಎಕ್ಸ್ಪ್ಲೈನ್ ಆಫ್ ದ ಬ್ರೈನ್ ಅಂದರೆ ಇದು ಬರೀಬೇಕಾಗುತ್ತೆ ನೀವು. ಹಾಗೆ ಬ್ರೈನ್ ಡಯಾಗ್ರಾಮ್, ಅಫ್ಕೋರ್ಸ್ ಪ್ರತಿಯೊಂದು ಪಾರ್ಟ್ ಕೂಡ ಇಂಪಾರ್ಟೆಂಟ್. ನೀವು ಬ್ರೈನ್ನ ಪ್ರಾಕ್ಟೀಸ್ ಮಾಡಿ, ಬ್ರೈನ್ ಡಯಾಗ್ರಾಮ್. ನೆಕ್ಸ್ಟ್ ಒನ್, ಸ್ಪೈನಲ್ ಕಾರ್ಡ್ starts from the brain and extends through the vertebral column. It has 31 pairs of spinal nerves. ಸ್ಪೈನಲ್ ಬ್ರೈನ್ ಅನ್ನೋದು ನಾವು ಕೆಳಗಡೆ ಕೂತ್ಕೊಳ್ಳುವಂಥ ಇದೆಯಲ್ಲ, ಅಲ್ಲಿಂದ ಬ್ರೈನ್ವರೆಗೂ ಕರೆಕ್ಟ್ ಆಗಿದೆ. 31 pairs ಆಫ್ ಸ್ಪೈನಲ್ ಕಾರ್ಡ್ಸ್ ಇದೆ. ಅಂದರೆ ನೀವು ಹಿಂದ್ಗಡೆ ಮೂಳೆ ಮುಟ್ಕೊಂಡಾಗ ಒಂದೊಂದು ಸಣ್ಣದು ಸಿಗ್ತಾ ಇದೆ ನೋಡಿ, ಟಚ್ ಆಗ್ತಿದೆಯಲ್ಲ, ಅಂಥದ್ದು 31 pairs ಇದೆಯಂತೆ. ಇಟ್ ಕ್ಯಾರೀಸ್ ಮೆಸೇಜ್ ಫ್ರಮ್ ಬ್ರೈನ್ ಟು ಕಂಟ್ರೋಲ್ ರಿಫ್ಲೆಕ್ಸ್. ಬ್ರೈನಿಂದ ನಮ್ಮ ಕಂಟ್ರೋಲ್ ರಿಫ್ಲೆಕ್ಸ್, ನಮ್ಮ ಕೈ ಕಾಲು ನಾವು ಆ್ಯಕ್ಷನ್ ಮಾಡಿ ರೆಸ್ಪಾಂಡ್ ಮಾಡುವಂಥ ಪ್ರತಿಯೊಂದು ಕಂಟ್ರೋಲ್ ರಿಫ್ಲೆಕ್ಸ್ವರೆಗೂ ಕೂಡ ಇದು ಇನ್ಫಾರ್ಮೇಷನ್ನ ಕ್ಯಾರಿ ಮಾಡುತ್ತೆ. ಸರಿ, ರಿಫ್ಲೆಕ್ಸ್ ಆ್ಯಕ್ಷನ್ ಈಸ್ ದ ಸಡನ್, ಅನ್ಕಾನ್ಷಿಯಸ್ ಆ್ಯಂಡ್ ಇನ್ವ್ಯಾಲೆಂಟರಿ ರೆಸ್ಪಾನ್ಸ್ ಆಫ್ ದ ಎಫೆಕ್ಟಾರ್ಸ್ ಟು ದ ಸ್ಟಿಮ್ಯುಲೈ. ಎಕ್ಸಾಂಪಲ್, ವಿ ಸಡನ್ಲಿ ವಿಟ್ರ್ ಅವರ್ ಹ್ಯಾಂಡ್, ಸಡನ್ಲಿ ಟಚ್ ದ ಆಬ್ಜೆಕ್ಟ್. ಅಡುಗೆ ಮಾಡುವಾಗ ಬಿಸಿ ಕುಕ್ಕರ್ನ ಟಚ್ ಮಾಡಿದ ತಕ್ಷಣ ನೀವು ಯೋಚನೆ ಮಾಡಲ್ಲ, ತಗೋಬೇಕೋ ಬೇಡ ಅಂತ, ತಕ್ಷಣ ತಗೊಂಡ್ಬಿಡ್ತೀರ. ಇನ್ವ್ಯಾಲೆಂಟ್ರಿ ಆ್ಯಕ್ಷನ್, ಸಡನ್ ರೆಸ್ಪಾನ್ಸ್. ಅದಲ್ವ ಅನ್ಕಾನ್ಷಿಯಸ್ಲಿ ಕಣ್ಣಿಗೆ ಬೆಳಕು ಬಿದ್ದಾಗ ಕಣ್ಣು ಮುಚ್ಕೊಳ್ತೀವಿ, ಹೌದಲ್ವಾ? ಇದನ್ನು ರಿಫ್ಲೆಕ್ಸ್ ಆ್ಯಕ್ಷನ್ ಅಂತೀವಿ, ಇನ್ವ್ಯಾಲೆಂಟ್ರಿ ಅಂತ ಕರಿತೀವಿ. ಇದು ಆಗ್ತಿರೋದು ನರವಿಂದ. ನೋಡಿ, ಬೆಳ್ಳಿಗೆ ಬೆಂಕಿ ಎತ್ತಿದೆ, ಅದು ಸೀದಾ ಆ ಇನ್ಫಾರ್ಮೇಷನ್ ಬ್ಯಾಕ್ ಬೋನ್ಗೆ ಹೋಗಿದೆ. ಆ ಬ್ಯಾಕ್ ಬೋನ್ ತಕ್ಷಣ ಕೈ ತಕ್ಕೋ ಅಂತ ಹೇಳ್ತಾ ಇದೆ ಮಸಲ್ಗೆ. ತಕ್ಷಣ ನೀವು ಸೆನ್ಸರಿ ನರ್ವ್ಸು, ಮೋಟಾರ್ ನರ್ವ್ಸು ಎಲ್ಲ ಆ್ಯಕ್ಟಿವೇಟ್ ಮಾಡುತ್ತೆ. ಕೈ ಸುಡ್ತಿದೆ ನನ್ನ ಸೆನ್ಸರಿ ನರ್ವ್ಸ್ ಬ್ಯಾಕ್ ಬೋನಿಗೆ ಹೇಳುತ್ತೆ, ಬ್ಯಾಕ್ ಬೋನ್ ತಕ್ಷಣ ಮೋಟಾರ್ ನರ್ವ್ಸ್ಗೆ ಹೇಳುತ್ತೆ ಬೇಗ ಕೈ ಹಿಂದಕ್ಕೆ ತಕ್ಕೋ ಅಂತ. ಕೈ ಹಿಂದಕ್ಕೆ ಬೇಗ ತಗೊಂಡ್ಬಿಡ್ತೀವಿ, ಹೌದಲ್ವ? ಇದನ್ನು ರಿಫ್ಲೆಕ್ಸ್ ಆ್ಯಕ್ಷನ್, ಇನ್ವ್ಯಾಲೆಂಟರಿ ಆ್ಯಕ್ಷನ್, ಅನ್ಕಾನ್ಷಿಯಸ್ ಆಗಿ ಮೂಮೆಂಟ್ ಮಾಡುವಂಥದ್ದನ್ನ ಅಂತ ಹೇಳ್ಬೋದು. ಸೊ ಇದೆಲ್ಲ ಅದೇ ಡಯಾಗ್ರಾಮ್ಸ್ ನೀವು ನೋಡ್ಬೋದು. ರಿಫ್ಲೆಕ್ಸ್ ಆ್ಯಕ್ಷನ್, ಅಫ್ಕೋರ್ಸ್ ಮೊಣಕಾಲಿಗೆ ಯಾರಾದರೂ ಹೊಡೆದ್ರೆ ರಿಫ್ಲೆಕ್ಸ್ ತಕ್ಷಣ ಕಾಲನ್ನ ಮೂವ್ ಮಾಡ್ತೀವಿ. ಇದು ನೀವು ಕಾಮಿಡಿಗಳಲ್ಲಿ ನೋಡಿರ್ತೀರ. ನೆಕ್ಸ್ಟ್ ಒನ್, ರಿಫ್ಲೆಕ್ಸ್ ಆರ್ಕ್ ಅಂದರೆ ಹೇಗೆ ರಿಫ್ಲೆಕ್ಸ್ ಆ್ಯಕ್ಷನ್ ಯಾವ ಥರ ಆಗ್ತಿದೆ ಅಂತ. ನಿಮ್ಮ ಕೈಗೆ ಸೆನ್ಸರಿ ಆರ್ಗನ್ ಏನೋ ಸುಟ್ಟಾಗ ಸೆನ್ಸರಿ ಆರ್ಗನ್ಸ್ ಸ್ಪೈನಲ್ ಕಾರ್ಡಿಗೆ ಕಳಿಸೋದು, ಸ್ಪೈನಲ್ ಕಾರ್ಡಿಗೆ ಇನ್ಫಾರ್ಮೇಷನ್ ಕಳುತ್ತೆ. ಸ್ಪೈನಲ್ ಕಾರ್ಡ್ ತಕ್ಷಣ ಮೋಟಾರ್ ನರ್ವ್ಸ್ಗೆ ಇರುತ್ತೆ ಕೈ ಹಿಂದಕ್ಕೆ ತಗೋ ಅಂತ. ಅದು ತಕ್ಷಣ ನಮ್ಮ ಮಸಲ್ ರೆಸ್ಪಾಂಡ್ ಮಾಡಿ ಬೆರಳನ್ನ ಹಿಂದಕ್ಕೆ ತಗೊಳುತ್ತೆ. ರಿಫ್ಲೆಕ್ಸ್ ಆರ್ಕ್. ಸೊ ಈಸಿಯಾಗಿ. ನೆಕ್ಸ್ಟ್ ಒನ್, ಕೋಆರ್ಡಿನೇಷನ್ ಪ್ಲ್ಯಾನ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.